ಇದು ಉದ್ದನೆಯ ಕಿರಿಯ ಬ್ರಿಡ್ಜು, ಅದು ಸಣ್ಣನೆಯ ಕಿರಿಯ ಬ್ರಿಡ್ಜು. ಅವ್ರು ಮಾಡಿರೋ ಒಳ್ಳೆ ಕೆಲಸ ಏನಂದ್ರೆ ಕುತ್ಕೊಳ್ಳೋಕ್ಕೋಸ್ಕರ ಮಾರ್ಬಲ್ಸ್ ಹಾಕಿದ್ದಾರೆ. ಅಯ್ಯಯ್ಯಪ್ಪ, ಭಯಂಕರ ಕಬ್ಬಣ ಇಟ್ಕಣೆ ಅದು. ಕ್ಲೋವಾ ಬೀಚ್. ನಮಸ್ಕಾರ ಕರುನಾಡು. ನಾವು 2ನೇ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಕ್ಲೋವಾ ಬೀಚಿಂದ ಬೆಳಿಗ್ಗೆ ಆಗಿದೆ. ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಜೂಲಿಯಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ತಿನ್ಕೊಂಡು ಇವತ್ತು ನಮ್ಮದು ಬೈಕ್ ರೆಂಟ್ ತೊಗೊಂಡಿದ್ದೀವಲ್ಲ, ಅದರಲ್ಲಿ ಸುತ್ತಡಿಯೋ ಎಲ್ಲ ಪ್ಲ್ಯಾನ್ ಇದೆ, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತ. ಸೊ ಬನ್ನಿ ಫಸ್ಟ್ ತಿಂಡಿ ತಿನ್ಕೊಂಡು ನಮ್ದು ದಿನನ ಸ್ಟಾರ್ಟ್ ಮಾಡೋಣಂತೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ರಾಧಾಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೋವಾದಲ್ಲಿ. ಮಜಾ ಮಜಾ. ರೋಡ್ ಮಧ್ಯ ಅಪ್ಪ ಬಂದು ನಾವು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಅಂದರೆ ಪ್ಲ್ಯಾನ್ ಅಂದರೆ ಇಲ್ಲ, 1 ಕಿಲೋಮೀಟ್ರ್ ಒಂದು ಬೀಚ್ ಇತ್ತು, ನೋಡೋಣ ಅಂತ ಬಂದ್ವಿ. ಬೀಚ್ ಹೆಸರು ಉಟೋರ್ದಾ ಅಲ್ಲೇ, ಉಟೋರ್ದಾ ಬೀಚ್ ಎಲ್ಲ ಐತಲ್ಲ, ಉಟೋರ್ದಾ ಬೀಚ್ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಟ ಆಡೋಕ್ಕೆಲ್ಲ ಇದ್ದಾವೆ. ಅದೇ ಬಾರು ಗೀರು ಮತ್ತೊಂದು ಮಗದೊಂದು ಸ್ವಲ್ಪ ಒಂದು ಸೈಡ್ ಸೀಯಿಂಗ್ ಹಾಕ್ಕೊಂಡು ಹೋಗೋಣ ಅಂತ. ಅದಾದಮೇಲೆ ಬಾಗ್ಮಲೋ ಬೀಚ್ಗೆ ಹೋಗಬೇಕು. ನಾಳೆ ಬಾಗಾ ಬೀಚ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಿಯರ್ ದ ಬೀಚ್. ಸೊ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಬೀಚ್ ನೋಡೋಕ್ಕೆ. ಆ್ಯಕ್ಚುಲಿ ಮಾರ್ನಿಂಗ್ ಒಂಥರ ಚೆನ್ನಾಗಿರುತ್ತೆ. ಇದು ಬ್ರಿಡ್ಜ್ ಮೇಲೆ ಹೋಗ್ತೀನಿ ಇಲ್ಲಿ. ಹಾಂ ಏನು? ಹಾಂ ಅಲ್ಲೂ ಐತೆ, ಬಟ್ ಇದು ನಿಂಗೆ ಅಲ್ಲಿ ತನಕ ಕರ್ಕೊಂಡು ಅಂತ ಬಾ. ಅಲ್ಲಿ ತನಕ ಹೋಗ್ಬರೋಣ. ಬಾವನ್ ಬನ್ನಿ ಬೀಚ್ ಹತ್ರಕ್ಕೆ ಹೋಗ್ಬರೋಣ. ನೈಟೆಲ್ಲ ಪಾರ್ಟಿ ಗೀಟಿ ಮುಗಿಸ್ಕೊಂಡು ತಣ್ಣಗಾಗಿದೆ ಜಾಗ ಎಲ್ಲ ಇಲ್ಲಿ. ನೈಟ್ ಆದರೆ ಮತ್ತೆ ಜಗಮಗ ಫುಲ್ ನೈಟು. ಏನು ಕಾಣಿಸ್ತದೆ ಇಲ್ಲ ಇಲ್ಲೆಲ್ಲ. ಆರಾಮಾಗಿ ಕೂತ್ಕೊಂಡು ಚೇರ್ ಮೇಲೆ ಬೀಚ್ ನೋಡ್ಕೋತಾ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಂಡು ಕೂತ್ಕೋಬೋದು. ಮರಳೆಲ್ಲ ಖಾಲಿ ಆಗ್ತಿದೆ ನೋಡಿ ಚಪ್ಪಲಿಗೆಲ್ಲ. ಬನ್ನಿ ಬೀಚ್ ನೋಡೋಣ ಬನ್ನಿ. ಜನ ಕಡಿಮೆ ಇರೋ ಜಾಗ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕೋಲ್ವಾಕ್ಕಿಂತ ಒಂಥರ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಇದು. ಅಲ್ಲಿ ಜನ ಜಿಗಿ ಅಂತ ನೋಡಿ ಅಲ್ಲಿ. ಹೌದು, ಅದು ಯಾವುದೋ ಪಕ್ಕದ ಯಾವುದೋ ಬೇರೆ ಬೀಚ್, ಮೀನ್ ಹೆಸರು ಹಿಡ್ಕೊಂಡು ಬೇರೆ ಕಡೆ ಮಾಡ್ತಿರ್ಬೇಕು, ಅದು ಸಮಥಿಂಗ್ ಎಲ್ಸ್. ಇಲ್ಲಿ ನೋಡ್ತಾನು ಅಲ್ಲಿ ಮುಂದ್ಗಡೆ, ಅಲ್ಲಿಂದ ಅಲ್ಲಿ ತನಕ ಅಲೆಗಳು ಬರ್ತಾ ಇದ್ದಾವೆ. ಇಲ್ಲಿಗೆ ಎಂಡ್ ಆಗಿದೆ. ಹಾಂ, ಇಲ್ಲೂ ಅಷ್ಟೇ, ಇಲ್ಲಿ ತನಕ ಬರ್ತಾ ಇದೆ. ಇಲ್ಲಿಗೆ ಎಂಡ್ ಆಗಿಬಿಟ್ಟಿದೆ ಅದು. ಈಗ ಒಳಗೆ ಹೋದರೆ ನಮ್ಮ ಚಪ್ಪಲಿ ಕಾಲು ಎಲ್ಲ ಇದಾಗ್ಬಿಡುತ್ತೆ. ಒಳ ಹೋಗಲ್ಲ, ಇಲ್ಲೇ ಎತ್ಕೋತೀವಿ. ಸಪ್ತ ಸಾಗರದ ಸುಪ್ತ ಸಾಗರದ ಇದೆ. ಬಾಗಾ ಬೀಚಲ್ಲಿ ಎಲ್ಲ ಬಿಚ್ಚಾಕ್ಬಿಟ್ಟು ಚಡ್ಡಿ ಒಂದು ಹಿಡ್ಕೊಂಡು ಸ್ವಿಮ್ ಮಾಡೋಕ್ಕೆ ಹೋಗ್ಬೇಕು. ಮೊನ್ನೆದಾಗೆ ಮಜಾ ಇರುತ್ತೆ. ನಾನು ನಾಳೆ ಟ್ರೈ ಮಾಡೋಣ. ಸರಿ ಬನ್ನಿ, ಮತ್ತೆ ನಮ್ಮ ವಾಪಸ್ ಜರ್ನಿ ಬ್ಯಾಕ್ ರಾಧಾಕೃಷ್ಣ ಟೆಂಪಲ್ಗೆ ಹೊಂಟೀವಿ. ಅಲ್ಲಿಗೆ ಮತ್ತೆ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ. ನೋಡಿದ್ದಾಯಿತು. ಇವಾಗ ಬ್ರಿಡ್ಜ್ ಹತ್ತೋ ಟೈಮ್. ಸರಿ ರೀ ಮೇಡಮ್, ವ್ಲಾಗ್ ಮಾಡ್ತಾ ಇದ್ದೀವಿ, ನೀವು ಪೋಸ್ ಕೊಡ್ತಾ ಇದ್ದೀರಲ್ಲ. ಸೊ ಅತಿ ಕಿರಿಯ ಬ್ರಿಡ್ಜ್, ಜಗತ್ತಿನ ಅತಿ ಕಿರಿಯ ಬ್ರಿಡ್ಜ್ ಮೇಲೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಈಗ ಬೀಚಿನ ಕತೆ ಮುಗೀತು. ನೆಕ್ಸ್ಟು ನಮ್ಮದು ಟೆಂಪಲ್ಗೆ ಹೋಗ್ಬೇಕು, ರಾಧಾಕೃಷ್ಣ ಟೆಂಪಲ್ಲಿಗೆ ಹೋಗೋಣಂತೆ. ಕಾಗೆಗಳು ತುಂಬ ಇದ್ದಾವೆ ಈ ಜಾಗದಲ್ಲಿ. ನಾನು ಯೂಶ್ವಲಿ ಬೀಚಲ್ಲಿ ಎಲ್ಲೂ ನೋಡಿಲ್ಲ, ಬಟ್ ಈ ಬೀಚಲ್ಲಿ ಯಾಕೋ ಕಾಗೆಗಳ ಸಂಖ್ಯೆ ಜಾಸ್ತಿ ಇದ್ದಾವೆ. ಅಯ್ಯಪ್ಪ, ಇದು ಉದ್ದನೆಯ ಕಿರಿಯ ಬ್ರಿಡ್ಜು, ಅದು ಸಣ್ಣನೆಯ ಕಿರಿಯ ಬ್ರಿಡ್ಜು. ಜಗತ್ತಿನ ಅತ್ಯಂತ ಸಣ್ಣ ಬ್ರಿಡ್ಜ್ಗಳಲ್ಲಿ ಇದು ಮೊದಲನೇದು, ಎರಡನೇದು ಗೊತ್ತಿಲ್ಲ. ಅಲ್ಲಿ ಸಖತ್ತಾಗಿ ಕಾಣುತ್ತೆ. ಅಲ್ಲೆಲ್ಲ ಬರೇ ಕಣ್ಣಲ್ಲಿ ಕಾಣುತ್ತೆ, ಮೊಬೈಲಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಗೊತ್ತಿಲ್ಲ, ಬಟ್ ಇಟ್ ಲುಕ್ಸ್ ಅಮೇಝಿಂಗ್. ಚಲೋ ಮತ್ತೆ ಬೈಕ್ ಹತ್ತಾನ ಹೋಗಿ. ಸೊ ವಿ ಆರ್ ಇನ್ ಬಿರ್ಲಾ ಮಂದಿರ, ರಾಧಾಕೃಷ್ಣ ಟೆಂಪಲ್. ಬನ್ನಿ ಒಳಗಿದೆ ನೋಡೋಣ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ
ಸೊ ಬಿರ್ಲಾ ಮಂದಿರಕ್ಕೆ ಬಂದಿದ್ದೀವಿ. ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಲಿದೆ, ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗಿ ಬನ್ನಿ. ನೋಡಿ ಫಾರಿನರ್ಸು ಫೋಟೋ ಶೂಟ್ ಚೆನ್ನಾಗಿದೆ. ವೆಲ್ ಎಂಟ್ರಿ. ಇಲ್ಲಿ ಬಿಸಿಲಿದೆ, ಸೊ ನಾವು ಮ್ಯಾಟ್ ಮೇಲೆ ಹೋಗೋಣ ಅಂತ. ಮ್ಯಾಟ್ ಮೇಲೆ ಹೋಗೋಣ ಬಾ, ಬಿಸಿಲಿದೆ ಆ ಕಡೆ. ಕೃಷ್ಣ ಒಂದಷ್ಟು ಚಾಂಟಿಂಗ್ ಮಾಡ್ಕೊಂಡು ಹೋಗ್ಬೋದು ಇಲ್ಲೇ ಅಲ್ಲ. ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ. ಇನ್ನೂ ಒಂದಷ್ಟು ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾ ಇದ್ದಾರೆ. ಕುಮಾರ್ ಮಂಗಲಂ ಬಿರ್ಲಾ ಇನ್ ಪ್ರೇಯರ್ ದ ಹೋಮ್ ಇಸ್ ಇನ್ ಇಸ್ ಗ್ರ್ಯಾಂಡ್. ಸೊ ಟೆಂಪಲ್ ದೊಡ್ಡದೇ ಇದೆ, ಅಲ್ಲಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತದೆ. ಅದು ಟೆಂಪಲ್ಲು. ಇಲ್ಲೊಂದು ಸಮಥಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೆವಿ ಬಿಸಿಲಲ್ಲ ಪಾ, ನಂಗಂತೂ ಕನ್ನಡಕ ತೆಗಿಯೋಕ್ಕೆ ಆಗ್ತಿಲ್ಲ. ಸ್ಪೆಕ್ಸು ನಿಮ್ಗಾಗಲ್ಲ, ಅಷ್ಟು ಕಣ್ಣಿಗೆ ಹೊಡಿಯುತ್ತೆ ಹಾಕ್ಕೊಂಡ್ರೆ ಅಮ್ಮನಾಗೆ. ಏನು ವಾಸನೆ ಪೆಟ್ರೋಲ್ದಾ? ಸೀಮೆಣ್ಣೆ ವಾಸನೆ ಬಂದಂಗೆ ಬರ್ತೈತೆ, ಕೆರೋಸಿನ್. ಹೌದಾ? ಟ್ಯಾಂಪ್ ಪ್ರೂಫ್ ಅಲ್ಲ ಇದು, ಅದೇ ಸಮಥಿಂಗ್ ಇಟ್ ವಾಸ್ ಮಿಕ್ಸ್ಡ್ ವಿತ್ ಅನ್ಸುತ್ತೆ. ಸೊ ದೇರ್ ಇಟ್ ಈಸ್ ದ ಟೆಂಪಲ್. ವೈಟ್ ಕಲರ್ ಇದೆ. ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಪಾಟಲ್ಲಿ ಇದರಲ್ಲೆಲ್ಲ ಹಾಕಿದ್ದಾರೆ. ಫುಲ್ ಆ ಕಡೆನೂ ಹೂವು, ಈ ಕಡೆನೂ ಹೂವು. ಯಾರಿದು? ಬಿರ್ಲಾ ಅವರು ಏನೋ ಇದನ್ನು ಅವರೇ ಕಟ್ಟಿದಂತಲ್ಲ ಇವಾಗ. ಕೃಷ್ಣ 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 ಹರೇ. ಫಾರಿನರ್ಸ್ ನಂಗೆ ತುಂಬ ಜನ ಕಾಣಿಸ್ತಾ ಇದ್ದಾರೆ ಇಲ್ಲಿ ಈ ಒಂದು ಟೆಂಪಲ್ಗೆ. ಮಾರ್ಬಲ್ ಎಲ್ಲ ಎಷ್ಟು ತಣ್ಣಗಿದೆ, ಎಷ್ಟು ಬಿಸಿಲಿದ್ರು ಕೂಡ ತುಂಬ ತಣ್ಣಗಿದೆ ಮಾರ್ಬಲ್ಲು. ಬೇರೆ ಕಡೆ ಎಲ್ಲ ಬಿಡ್ತಾರೆ, ಕೆಲವೊಂದು ಬಿಡಲ್ಲ ಅಷ್ಟೇ. ಅಲ್ಲಿ ತಗೊಳ್ಳೋಣ ಫೋಟೋ ಹೋಗ್ತಾ. ಅದೇ ಅಲ್ಲಿ ನಿಂತ್ಕೊಂಡು ತಗೊಳ್ಳೋಣ ಹೋಗ್ತಾ. ಹೋಪ್ ಯು ಗಾಯ್ಸ್. ಕ್ಲೀನ್ ಮಾಡ್ತಾ ಇದ್ದಾರೆ ಕಲ್ಲಿಂದೆಲ್ಲ. ಬಿರ್ಲಾ ಮಂದಿರ್ ಗೋವಾ. ಹೌದು, ತಣ್ಣಗಿದೆ ಮಾರ್ಬಲ್ ಅಲ್ವಾ, ತುಂಬ ತಣ್ಣಗಿದೆ. ಸೊ ಇನ್ಸೈಡ್ ದ ಟೆಂಪಲ್ ಇಟ್ಸ್ ವೆರಿ ಕೂಲ್ ಹಿಯರ್. ಎಷ್ಟು ಚೆನ್ನಾಗಿದೆ. ಬನ್ನಿ ನಮ್ಮ ರಾಧಾಕೃಷ್ಣ ಅವ್ರನ್ನ ಭೇಟಿ ಮಾಡ್ಕೊಂಬರೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ. राधा कृष्ण सेवा पावो यही अभिलाषी. ಗಣಪತಿ ಚೆನ್ನಾಗಿದೆ. ಅದಾದ ನಂತರ ಆಂಜನೇಯ ಸ್ವಾಮಿ. ಕೃಷ್ಣನ ಮತ್ತೆ ತೋರಿಸ್ತೀನಿ ಬನ್ನಿ, ರಾಧಾಕೃಷ್ಣ ಅವ್ರನ್ನ. ಜೈ ಶ್ರೀ ಕೃಷ್ಣ. ಇಲ್ಲಿ ಹೋಗೋಣಂತೆ, ತುಂಬ ಜನ ಬಂದಿದ್ದಾರೆ. ಸೊ ರಾಮ ಸೀತಾ ಲಕ್ಷ್ಮಣ. ಕಡೆ ಹೋಗೋಣ ಬೈಕ. ಲಾಸ್ಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಶಿವ ಮತ್ತು ಪಾರ್ವತಿ. ಶಿವ ಮತ್ತು ಪಾರ್ವತಿ.
ಟೆಕ್ಸ್ಚರ್ ನೋಡಿ ಹೆಂಗಿದೆ. ಎಲ್ಲ ಮಾರ್ಬಲಲ್ಲಿ ಮಾಡಿರೋದು, ಎಲ್ಲ ತಂಪಿದೆ, ಯಾವುದೂ ಬಿಸಿಲು ಹಿಡ್ದಿಲ್ಲ. ಬಿರ್ಲಾ ಟೆಂಪಲಿಂದ ಹೊರಟಿದ್ದೀವಿ. ಅವ್ರು ಮಾಡಿರೋ ಒಳ್ಳೆ ಕೆಲಸ ಏನಂದರೆ ಕುತ್ಕೊಳ್ಳೋಕ್ಕೋಸ್ಕರ ಮಾರ್ಬಲ್ಸ್ ಹಾಕಿದ್ದಾರೆ. ಅದು ಕೂಡ ಈ ತಣ್ಣಗಿದೆ, ಇಷ್ಟು ಬಿಸಿಲಿ ಕೂಡ ತುಂಬ ತಣ್ಣಗಿದೆ. ಇಲ್ಲಿ ಕಾಲು ಇಡೋಕ್ಕಾಗಲ್ಲ, ಅಷ್ಟು ಬಿಸಿ ಇದೆ ಕೆಳಗಡೆ. ವೆರಿ ಗುಡ್. ಸೊ ನಾವಿವಾಗ ನೇವಲ್ ಏವಿಯೇಷನ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ಏನಿದೆ ಇಲ್ಲಿ ಅಂದರೆ ಹೆಲಿಕಾಪ್ಟ್ರು, ಇಂಡಿಯನ್ ಆರ್ಮಿದು ನೇವಿ ವಿಮಾನಗಳು, ಬಂದೂಕು ಹೊಡೆಯೋದಲ್ಲ, ಬಂದೂಕನೇ ಅನ್ಸುತ್ತೆ ಇದು. ನಿಜವಾದೋ ಡಮ್ಮಿನೋ ನಂಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಹೊಡೆಯಂಗಿದೆ. BX748 ಮೇ ಬಿ ಅವ್ರು ಡಮ್ಮಿ ಪೀಸ್ಗಳು ಹೇಗಿದ್ವು ಅಂತ ಹಾಕಿದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ ರೈಫಲ್ಸ್ ಡಗಡ ಮಲ್ಕೊಂಡು ಹೊಡಿಯೋಕ್ಕೆ. ಪೇಂಟಿಂಗ್ ಕಾರ್ಯ ಮಾಡ್ತಾವ್ರ ಇಲ್ಲೆಲ್ಲ. ನೋಡೋಣ. ಟಿಕೆಟ್ ಅಂತೂ ಒಬ್ರಿಗೆ 150 ರೂಪಾಯಿ. 2 ವಿಮಾನ ನೋಡೋದಷ್ಟೇನ, ಮತ್ತೇನಾದರೂ ಐತಾ ನೋಡಬೇಕು. 300 ರೂಪಾಯಿ ಕೊಟ್ಟಿದ್ದೀವಿ ಇದರಿಂದ. ಏನಿದೆ ನೋಡಬೇಕಿಲ್ಲಿ. ಇದಾದಮೇಲೆ ನೆಕ್ಸ್ಟು ಇದು ಪಕ್ಕದಲ್ಲೇ ಬಾಗಾ ಬೀಚ್ ಇದೆ. ಸೊ ಬಾಗಾ ಬೀಚಿಗೆ ಬಂದಿದ್ವಲ್ವ, ಸೊ ಆನ್ ದ ವೇ ಬಾಗ್ಮೋಲೋ ಬೀಚಿಗೆ ಬಂದಿದ್ವಿ. ಸೊ ಬಾಗ್ಮೋಲೋ ಪಕ್ಕನೇ ಇರೋದು. ಸೊ ಆನ್ ದ ವೇ ಇದ್ರ ಮೇಲೆ ದಾಟ್ಕೊಂಡು ಹೋಗೋದ್ರಿಂದ ಏನೇನಿದೆ ನೋಡೋಣ ಅಂತ ಬಂದ್ವಿ ಇಲ್ಲಿ. ಅಲ್ಲೂ ಒಂದಿದೆ. ಹಾಂ, ಇಲ್ಲೊಂದಿದೆ. ಟಕ 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 ಅಂತ ಹೊಡಿಯುತ್ತೆ ಆನ್ ಮಾಡಿದ್ರೆ. ನೇವಿದೆಲ್ಲ ನೇವಿದು. ಓಕೆ, ನಿಜವಾದ್ದು ಯೂಸ್ ಮಾಡಿರೋದು ಎಲ್ಲ ಇಟ್ಟಿದ್ದಾರೆ. ಅಲ್ಲೆಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ. ಅಯ್ಯಯ್ಯಪ್ಪ, ಭಯಂಕರ ಕಬ್ಬಣ ಇಟ್ಕೊಂಡೆ. ಅದು ಡಮ್ಮಿ ಪೀಸ್ಗಳು ಅಂದ್ಕೊಂಡಿದ್ದೆ, ಬಟ್ ಇಟ್ ಈಸ್ ನಾಟ್. ಇಲ್ಲೂ ಒಂದಿದೆ ಸೇಮ್, ಅಲ್ಲೇನಿತ್ತಲ್ಲ ಅದೇ ಥರ. ಒಳಗೆ ಹತ್ಬಿಟ್ಟು ಕೂತು. ಓಕೆ, ಇಲ್ಲೆಲ್ಲ ಇದಾವಲ್ಲ, ಕ್ಲಚ್ಚು, ಬ್ರೇಕು, ಅವು ಏನೋ ಇದಾವಲ್ಲ, ಆಕ್ಸಿಲೇಟ್ರು ಸಮಥಿಂಗ್ ಒಳಗಡೆ. ಚೇತಕ್ ಅಂತ ಹೆಸರಿಟ್ಟಿದ್ರಂತೆ ಇದಕ್ಕೆ. ಆಲ್ ರೌಟಿ ಚೇತಕ್. ಓಕೆ, ಅಲ್ಲಿ ತುಂಬ ಇದಾವೆ ಒಳಗಡೆ ನೋಡೋಕ್ಕೆ. ಇಂಡಿಯನ್ ನೇವಿ INS 112. ಇಲ್ಲೇ ಬರಡು ಭೂಮಿ ಇದ್ದಂಗಿಲ್ವಾ ಇಲ್ಲಿ? ಸ್ವಲ್ಪ ಹಚ್ಚ ಹಸಿರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ರೊಕ್ಕ ಇಸ್ಕೊತಾರೆ. ಇಲ್ಲಿ ನೋಡಿ, ಇಲ್ಲಿ ಲುಕ್ಸ್ ಆಲ್ ರಿಯಲ್. ಇಲ್ಲೊಂದು ಬಂತು ಇಂಡಿಯನ್ ನೇವಿ IN 106. ಏನು ಸಮುದ್ರದ ಮೇಲೆ ಆರ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ಇವೆಲ್ಲ ಎಲ್ಲವೂ ಸಮುದ್ರದ ಮೇಲೆ ಆರ್ಬೇಕು. ಮತ್ತೆ ದೇಶ ಬಿಟ್ಟು ದೇಶ ಹೋಗ್ಬೇಕು ಅಂದರೆ ಸೀಲ್ಯಾಂಡ್. ಇದೊಂದು ಓದನ್ನಿರು. ದಿಸ್ ಟ್ವಿನ್ ಎಂಜಿನ್ ಬೇಡ, ಓದಕ್ಕೆ ಮನಸ್ಸಿಲ್ಲ. ಕನ್ನಡದಲ್ಲಿ ಕೊಟ್ಟರೆ ಓದಕ್ಕಪ್ಪ, ಇಂಗ್ಲೀಷಲ್ಲೆಲ್ಲ ಕೊಡ್ತಾರೆ ನಮಗೆ. ಇದ್ರ ಮುಂದೆ ಇದು ಸೊಪ್ಪಿದ್ದಾರೆ, ಸ್ವಲ್ಪ ಕಲರ್ಫುಲ್ಲಾಗಿ ಐತೆ. ಎಲ್ಲವೂ ಸಪ್ಪೆ ಆಗಿದ್ದಾವೆ. ಮಾಡಿದ್ವಿ ನೇವಿ. ಇದೆಲ್ಲ ಮುಚ್ಕೊಳ್ಳಂಗೆ ತೆಗಿಯಂಗೆ ರೆಕ್ಕೆ ಚೆನ್ನಾಗಿ ಪೇಂಟ್ ಮಾಡೋರೆ. ಇಲ್ಬಲ್ ಸಣ್ಣ ಈ ಕಡೆ ನಂಗೆ ಹೋಗೋಣಂತ ತಗೊಳಂತ. ಇಲ್ಲಿ ನೋಡ್ಕೊಂಬರಂಬ.
ಇದ್ರ ಮುಂದಾ ಇಲ್ಲ, ಟಕಪಕ್ಕ ಒಬ್ಬರೇ ಇಬ್ಬೊಬ್ರು ಕೂತ್ಕೋಬೋದು. ಇಲ್ಲೊಂದಿದೆ, ಎಂಜಿನ್ಗಳು ನೋಡ್ಕೊಂಬರ ಬನ್ನಿ. ಇಷ್ಟೊತ್ತಂಗೆ ಏನೇನು ನೋಡಿದ್ವಲ್ಲ ಅವ್ರ ಎಂಜಿನ್ಗಳು. ಡೆಫಿನೆಟ್ಲಿ ದಿಸ್ ಈಸ್ ನಾಟ್ ದಿ ಎಂಜಿನ್. ಏನಿದೆ ಹಿಂಗಿದೆ? ಓಕೆ, ಇದೊಂದು ಎಂಜಿನ್. ಎಂಜಿನ್ ನೋಡಲ್ವೇನೆ ಸೋನು ನೀನು? .MK21 ಎಂಜಿನ್ ಇದು. ಇದೆಲ್ಲ ಸ್ವಲ್ಪ ದೊಡ್ಡದಾಗೈತಿ. ಪೆಗಾಸಸ್ ಎಂಜಿನ್. ರೆಕ್ಕೆ ಗಿಕ್ಕೆ ಈಗ ಇದಂತೂ ಸರಿಯಾಗಿ ದುಡಿಯುತ್ತೆ ಇಂಜಿನ್. ದೊಡ್ಡ ಫ್ಯಾನ್ ಗೀನೆಲ್ಲ ಹಾಕ್ಬಿಟ್ಟು ಅಳಸೆ ಹೋಗ್ಬಿಟ್ಟಿದೆಲ್ಲ. ಚೇತಕ್ ಎಂಜಿನ್ ಅಲ್ಲಿ ನೋಡಿದ್ವಲ್ಲ, ಚೇತಕ್ ತೋರಿಸಿದ್ನಲ್ಲ ಆಗಲೇ, ಅದ್ರ ಎಂಜಿನ್ ಇದು. ಮತ್ತಿದೆ ಜನ್ರೇಟ್ರು. ಇಲ್ಲ ಜಂಪಿಂಗ್ ಮಾಡೋಣ ಕೃಷ್ಣ. ಇದ್ಯಾವುದು ಇದು ಯಾವ ಒಳಗೆ ಕುತ್ಕೊಳ್ಳೋಕೆ ಆಗಲ್ಲ, ಯಾರು ಓಡಿಸ್ತಿದ್ದಾರೆ ಇದನ್ನ. ಏಟಾಯ್ತು ನೋಡ್ರಿ ಇದು. ಲುಕ್ ಅಟ್ ದಿಸ್. ವಿಪರೀತ ಬಿಸಿಲು.